ಸಿಬ್ಬಂದಿ ವರ್ಗದವರೆಗೂ ಜೊತೆಗೆ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಇವತ್ತು ವಿಶೇಷವಾಗಿ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಆದರೆ ಈಗ ಆಲ್ಮೋಸ್ಟ್ ಈಗ ನಮ್ಮ ಪ್ರೊಫೆಸರ್ ಸರ್ ಮಾತಾಡಿದ್ದಾರೆ ಬಾಬಾ ಸಾಹೇಬ್ ಬಗ್ಗೆ. ನಾವು ಹೆಚ್ಚಿಗೆ ಮಾತಾಡೋದೇನಿಲ್ಲ. ಎಲ್ಲ ನಮ್ಗೇನಂತಂದರೆ ಡಿಪಾರ್ಟ್ಮೆಂಟ್ದವರು ಪ್ರತಿಯೊಂದು ಇಲಾಖೆದವರು ನಮಗೂ ಇಲ್ಲಿ ಬಾಬಾ ಸಾಹೇಬ್ ಹತ್ರ ಬಂದು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲ ಪುರಸಭೆ ಡಿಪಾರ್ಟ್ಮೆಂಟ್ದವರು ನಮಗೂ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ತಹಸೀಲ್ ಡಿಪಾರ್ಟ್ಮೆಂಟ್ದವರು ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಈ ಅಂಬೇಡ್ಕರ್ ಇದರಲ್ಲಿ ಸ್ವಲ್ಪ ನೀಟ್ನೆಸ್ ಅವೆಲ್ಲ ಇದ್ದುಕೊಂಡು ಸರಿಯಾಗಿ ಮಾಡಿಕೊಂಡಿದ್ರು. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದ್ರ ಜೊತೆಗೆ ತಹಸೀಲ್ದಾರ್ ಸಾಹೇಬರು ಇದಕ್ಕೆ ಪ್ರತಿಯೊಂದಕ್ಕೂ ನಮಗೂ ಕಾಲ್ ಮಾಡೋದಕ್ಕೆ ರೆಸ್ಪಾನ್ಸ್ ಕೊಟ್ಟು ಅವರು ನಮಗೂ ಇದು ಮಾಡಿದರು. ಅವ್ರಿಗೂ ಭಾಳ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದ್ರ ಜೊತೆಗೆ ನಾನು ಮಾತಾಡೋದು ಏನಂತಂದರೆ, ಈಗ ಎಲ್ಲರೂ ಮಾತಾಡಿದ್ರು, ನಾನು ಹೆಚ್ಚಿಗೆ ಮಾತಾಡ್ಬಂತ ಒಂದು ಮಾತಿಗೆ ನಾನು ಮೈಕ್ ತಗೊಂಡಿದ್ದೀನಿ. ಆದರೆ ಇಲ್ಲಿ ಬಾಬಾ ಸಾಹೇಬ್ ಅಂತಂದರೆ ಎಲ್ಲ ಒಂದು ದಲಿತರ ಒಂದು ಹೆಣ್ಮಕ್ಳಿಗೋಸ್ಕರ ಬಾಬಾ ಸಾಹೇಬರು ಸಂವಿಧಾನ ಬದ್ಧದ್ದು ಅನ್ಕಿಸಿ ಈಗ ಅದ್ರ ಸಾಕಷ್ಟು ಮಂದಿ ಹೇಳ್ತಾರೆ. ಈಗ ಆದ್ರೆ ನಾ ಏನಂತೀನಿ, ದಲಿತರ ಹೆಣ್ಮಕ್ಳಲ್ಲ, ಎಲ್ಲ ಜಾತಿ ಜನಾಂಗರಿಗೆ ಹೆಣ್ಮಕ್ಳಿಗೆ ಅವ್ರು ಹೋರಾಟ ಮಾಡಿತ್ತು. ಅವರೆಲ್ಲ ಮಾಡಿದಲ್ಲ ಎಲ್ಲ ಜಾತಿ ಜನಾಂಗ, ಆ ಜಾತಿ ಈ ಜಾತಿ ಅನ್ನೋದು ಯಾರು ಇವತ್ತ ತಲೆ ಕೆಡಿಸ್ಕೊಂಡು ಅವಶ್ಯಕತೆ ಇಲ್ಲ. ಇವರು ಒಲೆಯರು ಮಾಡಿದ್ರು ಎಸಿ ಮಾತ್ರ ಅವ್ರಿಗೆ ಸೀಮಿತ ಅಂತ ಮಾತಾಡಿದ್ದಾರೆ. ಬಟ್ ಅದು ಯಾವತ್ತೂ ತಿಳ್ಕೋಬಾರ್ದು. ಇವತ್ತು ಇಲ್ಲಿ ಈ ಸಭೆಯಲ್ಲಿ ನೋಡಿದ್ರೆ ನಾವು ಎಲ್ಲ ಜಾತಿ ಜನಗಳು ಬಂದು ಇಲ್ಲಿ ಜಯಂತಿಗೆ ಬಂದ್ರೆ ಅದು ನೋಡಿ ಕೇಸಿ ನಮಗೂ ಬಹಳ ಖುಷಿ ಆಯ್ತು. ಎಲ್ಲ ಯಾಕಂದ್ರೆ ಇಲ್ಲಿ ಬಂದವರು ತಿಳ್ಕೊಂಡು ಬಂದಿದ್ದಾರೆ. ಇವರು ಬಂದ ತಕ್ಷಣ ನೋಡಿ ಕೇಸಿ ಮತ್ತೆ ಅವ್ರು ಬರೋವ್ರು ಇಂಥವ್ರನ್ನು ಅವರು ತಿಳ್ಕೋಬೇಕು. ಬಾಬಾ ಸಾಹೇಬ್ ಅಂತಂದ್ರೆ ಎಲ್ಲ ಜಾತಿ ಜನಾಂಗರಿಗೂ ಒಂದೇ ಅಂದ್ಕಸಿ ತಿಳ್ಕೋಬೇಕು. ಅಂದ್ಕಸಿ ನಾನು ಇದೊಂದು ಮಾಧ್ಯಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಎರಡು ಮಾತಾಡಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.